ಹುಲಿಯ ಸರದಾರನ ಹುಲಿಯಾಗಿ ಈಗಲಾದ್ರೂ ಬಂದಿದ್ದೇವಲ್ಲ, ಅದೇನಾದ್ರೂ ಹೇಳ್ರಿ. ಹಿಂದೆ ಆದದನ್ನೆಲ್ಲ ಮರೆತು ನಿಮ್ಮ ಸ್ನೇಹ ಸಂಬಂಧ ಬೆಳೆಸಬೇಕಂದ್ರೆ ಆ ನಿನ್ನ ತಮ್ಮ ಬಲರಾಮ ಎದುರಾಗಿ ಬರ್ತಾನಲ್ಲ, ಯಾಕೆ? ಇದರಲ್ಲಿ ಅಭಿಪ್ರಾಯ ಏನಂತ ಗೌಡ್ರಿ, ನಾವೆಲ್ಲರೂ ಒಂದೇ ಊರಿನವರು, ಒಂದೇ ಕುಟುಂಬದ ಥರ ಬದುಕಿ ಬಾಳಿದವರು. ನನ್ನ ತಮ್ಮನ ಮಾತನ್ನು ನೀವು ತಲೆಗೆ ಹಚ್ಚಿಕೊಳ್ಳಬೇಡಿ. ಹೇಳಿಕೊಳ್ಳದೆ ಹೋದರೆ ಮುಂದೊಂದು ದಿನ ಮಾನರಾಂತಿಕ ನಡೆದಾಗ ಏ ರಾಮಲಿಂಗ, ನಿನಗೇನು ಹೇಳಿಕೊಳ್ಳಲು ಅವಕಾಶ ಇರುವುದಿಲ್ಲ. ಏ ಕರಿಯ, ಸಮರವಾದ ನಡೆದಿದ್ದು ಬಲರಾಮರ ಗೌಡ್ರ ಮಧ್ಯೆ. ಇದರ ನೀ ಭಾಗವಹಿಸ್ಬೇಡ ಅಷ್ಟೇ. ತಮ್ಮ ಹನುಮಂತನಂತೆ ಭಾವಿಸ್ಲಿಕ್ಕ ಅಲ್ಲ ಅಂಕ ಅವ್ರನ್ನ ಸುಡ್ತಿದ್ದೇನು ತಮ್ಮ. ಇದ್ರ ನೀ ಭಾಗವಹಿಸ್ಬೇಡಣ್ಣ. ಅವನ ತಮ್ಮನಾದ ನಿನ್ನದು ಇದೆ ವಾದವೇ? ಹೌದು, ನಾವಿಬ್ಬರು ಒಂದೇ ರಕ್ತ ಹಚ್ಕೊಂಡು ಬಂದವರು. ಕರಿಯ, ನಾವಿಲ್ಲಿ ಬಂದದ್ದು ನಿನ್ನ ವಾದ ಕೇಳಲಿಕ್ಕೆ ಅಲ್ಲ, ಈ ಗೌಡರ ಹೇಳಿಕೆಯನ್ನು ಕೇಳಿ ಹೋಗಲು ಬಂದಿರುವೆ. ನೀನಿಷ್ಟು ಸುಮ್ಮನಿದ್ದರೆ ಒಳ್ಳೆಯದು. ಹೌದ್ಲೇ ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನೀಗ ಸ್ವಲ್ಪ ಸುಮ್ಮನಿರೋದೇ ಒಳ್ಳೆಯದು. ಹಾಗೆ ಕಾಂದ್ರ ತೋಳೆತ್ ಬೆದರಿದಂಗ್ಲಿ ನೀನು. ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಸಹಕಾರಿ ಬ್ಯಾಂಕ್ಗೆ ನಾನು ಅಭ್ಯರ್ಥಿ ಇದ್ದೇನೆ. ನಮ್ಮೆಲ್ಲ ಅಧ್ಯಕ್ಷರಿಗೆ ಮತ ನೀಡಲು ನಾನು ವಿನಂತಿ ಕೇಳಿದರೆ ಆ ನಿನ್ನ ತಮ್ಮ ಎದುರಾಗಿ ಬರ್ತಾನಲ್ಲ, ಯಾಕೆ? ನಿಮ್ಮ ತಂಟೆಗೆ ಬರದಂತೆ ನಾನು ಅವನಿಗೆ ಹೇಳ್ತೇನೆ, ನನ್ನನ್ನು ಕ್ಷಮಿಸಿರಿ. ನೀವೊಬ್ಬರು ಊರಿನ ನಾಯಕರಾಗಿ ಎಲ್ಲರನ್ನೂ ಸರಿಸಮವಾಗಿ ನೋಡೋದು ನಿಮ್ಮ ಧರ್ಮ. ಅದನ್ನು ಬಿಟ್ಟು ಸಣ್ಣ ಹುಡುಗರು ಮುಂದೆ ಮೀಸೆ ತಿರುವುದು ಸರಿಯಲ್ಲ, ನೀವೇ ತಿಳಿದುಕೊಳ್ಳಿ. ರಾಮಲಿಂಗ, ಇವನು ನನಗೆ ಬುದ್ಧಿ ಹೇಳುವುದೇ? ಅವರಿಗೆ ಬುದ್ಧಿಗೇಡಿ ಎನ್ನುತ್ತಾರೆ, ನೀವು ಯಾಕೆ ತಲೆ ಕೆಡಿಸುತ್ತೀರಾ? ಅಷ್ಟು ಮಾಡಿದ್ರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಆಯ್ತು ಗೌಡ್ರಿ, ನಾವಿನ್ನ ಬರುತ್ತೇವೆ. ತಮ್ಮ ಬಾ. ಬರಬೇಕು. ಹೋಗು ರಾಮಲಿಂಗ, ಹೋಗು. ನಿನಗೆಂದು ಅರ್ಥವಾಗುತ್ತಿದೆ ಈ ಸಿದ್ದನ ಗೌಡನ ಚಮತ್ಕಾರಿಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ, ಇವು ಯಾವ ಹಸಿವನ್ನು ಹಿಂಗಿಸಲಿಕ್ಕೆ ಸಾಧ್ಯವಿಲ್ಲವೋ ಅದರಂತೆ ನೀವೇನೇ ಹೇಳಿ ಹೋದರು ನನಗೆ ಅಂಟಿಕೊಂಡ ಹಸಿ ಚಿಟ್ಟೆಗಳು ಆರಲಿಕ್ಕೆ ಸಾಧ್ಯವೇ ಇಲ್ಲ. ಹೆಡೆ ತೊಳೆದ ಹಾವಿನಂತೆ ನನಗೆ ತೊಡೆ ತಟ್ಟಿ ನನ್ನ ನಡೆನುಡಿಗೆ ಅಡ್ಡ ಬರುವ ಆ ನಿನ್ನ ತಮ್ಮಂದಿರನ್ನು ಸಂಬಂಧವಿಲ್ಲದ ಶವ ಮಾಡಿ ನನ್ನ ಹವಾಯಿ ಊರಲ್ಲಿ ಅಂತದು ಎಂದು ನಾನು ತೋರಿಸದಿದ್ದರೆ
ನಾನು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ವೀರಭದ್ರ ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನೀನೆಷ್ಟೇ ಮದದ ಮದ್ದಾನೆಯಾಗಿ ಗುದ್ದಿಕೊಳ್ಳುತ್ತೇನೆಂದು ಶಪಥ ಮಾಡಿದರು ನಿನ್ನನ್ನು ಒತ್ತು ಬದುಕುವ ತಾಕತ್ತು ಈ ಬಲರಾಮನಿಗಿದೆ. ನನ್ನ ಅಪ್ಪನೇ ಇಲ್ಲದೆ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡ್ತೀಯಾ ಬಡವ? ನಿನ್ನ ಸಾವು ಸಮೀಪ ಬಂದಿತೆ ಎಂದು ತಿಳಿದುಕೋ. ಆ ಸಾವನ್ನೇ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡು ಗಲಿ ಬಲರಾಮನಿವನು. ಗಂಡ ನಾನೇ ಗಂಡೆಂದು ಮೆರೆಯುವ ನಿನ್ನಂತಹ ಚೀಲ್ಯಗಳನ್ನ ಎಂದೂ ಬದುಕಲು ಬಿಟ್ಟಿಲ್ಲ ಈ ಸಿದ್ದನಗೌಡ. ಅದಕ್ಕೆ ನಿಜ ಬೇಕಂದ್ರೆ ನಾನು ಸಾಕ್ಷಿ ತಗೋರು ತಮ್ಮ. ಅಕಸ್ಮಾತ್ ಇವರು ಬಿಟ್ಟರು, ನಾವು ಬಿಟ್ಟಿಲ್ಲ. ಏಕೆಂದರೆ ನಾವು ಇವರ ಸ್ನೇಹಿತರು. ಲೇಖರ್ಯ ನಾನಾರು ಗೊತ್ತೇ, ಸಿಕ್ಕಂತೆ ಕುರಿ ಹಾಲು ಕುಡಿದು ಮೇರು ಪರ್ವತದಿಂದ ಬೆಳೆದು ಬಂದ ಗಂಡು ಗಲಿ ಪುಂಡ ಬಲರಾಮ ನಾನು. ಪುಂಡ ನಾನೆಂದು ನಮ್ಮ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದುರಿದ ಹುಲಿಯಾಗಿ ನಿಂತು ಕಾಲಕ್ಕೆ ತಕ್ಕಂತೆ ನಿಮ್ಮೆಲ್ಲರನ್ನು ಕೊಂದು ನಿಮ್ಮ ರಕ್ತದಲ್ಲಿ ಪುಣ್ಯ ಸ್ನಾನ ಮಾಡದಿದ್ದರೆ ನಾನು ರಾಮಲಿಂಗನ ತಮ್ಮ ಬಲರಾಮನೇ ಅಲ್ಲ. ಬರ್ತೀನಿ. ಎಲ ಸೊಕ್ಕಿನ ಕುನ್ನಿಯೇ, ನನಗೆ ಸವಾಲು ಹಾಕ್ತೀಯಾ? ನಿನ್ನನ್ನು ರೆಕ್ಕೆ ಬಲಿತ ಹಕ್ಕಿಯಾಗಿ ಇಲ್ಲಿಯವರೆಗೆ ಹಾರಾಡಲಿಕ್ಕೆ ನಾ ಬಿಟ್ಟಿದ್ದೆ ತಪ್ಪಾಯ್ತು. ಕರಿಯ ಕಾಳಿಂಗಯಲ್ಲಿ ಅಲ್ಲಿ ಮೇಲ್ಮಹಡಿಯಲ್ಲಿ ಕಾಳಿಂಗ, ಏ ಕಾಳಿಂಗ ಬಾ. ಇಷ್ಟೆಲ್ಲ ನಿನ್ನೆದುರಿಗೆ ಕದನ ನಡೆದರು, ನೀನು ಅಲ್ಲಿ ಸುಮ್ಮನೆ ಕುಳಿತಿರುವೆಯಲ್ಲೋ ಮೂರ್ಖ. ಶಿರವ ಕಡಿಯಲು ಹಸಿದ ಖಡ್ಗ ಕೇಳಿದೆ ಮಾನವರ ನೆತ್ತಲು. ಸಿಂಹವೋ ನರಸಿಂಹವೋ, ಸಿಂಹವೋ ನರಸಿಂಹವೋ. चाय में शक्कर नहीं तो पीने के लिए क्या मजा, बेड में लड़की नहीं तो सोने के लिए क्या मजा. इस नाटक में खलनायक ई सिद्धनगौड़ा नहीं तो देखने के लिए क्या मजा है. ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕರ್ತೀವೋ ಸ್ನೇಹಿತ?
ನನಗೆ ಅವಕಾಶ ಕೊಟ್ಟರೆ ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ. ಈಗ ನಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಂಡು ಅವರನ್ನು ಯಾವ ಯಾವ ಗಳಿಗೆಯಲ್ಲಿ ಯಾವ ತರಹ ಮುಗಿಸಬೇಕೆಂದು ಯೋಚಿಸಬೇಕು. ಹಾಗೆ ಹುಲಿ ನಾಣೆ ಎಂದು ಅರ್ಪಟಿಸಿ ಹೋದರೆ ಅದು ಹುಲಿಯಾಗಬಹುದೇ? ಅದೆಂದಿಗೂ ಸಾಧ್ಯವಿಲ್ಲ. ಈ ಕರಿಕಾಳಿಂಗ ಒಂದು ಸಲ ಯೋಚನೆ ಮಾಡಿ ಎಡಿ ಹತ್ತಿದರೆ 10 ಜನ ವೀರರನ್ನು ಒಂದೇ ಸಲಕ್ಕೆ ಕಚ್ಚಿ ಬಿಡುತ್ತಾನೆ. ಆವಾಗ ನನ್ನ ವಿಷ ಜ್ವಾಲೆ ಹೇಗಿದೆ ಎಂಬುದು ಎಲ್ಲರಿಗೂ ತಿಳಿಯುತ್ತದೆ. ನೀನು ಹೀಗಿದ್ದೀಯ ಅಂತ ನನಗೆ ಮೊದಲೇ ಏಕೆ ತಿಳಿಸಲಿಲ್ಲ? ಬಗಳು ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಎಂದಿಗೂ ಬಗಳೋದಿಲ್ಲ. ಸಂತೋಷ ಕಾಳಿಂಗ, ಸಂತೋಷ. ಈ ನಿನ್ನ ಮಾತಿನಲ್ಲಿ ಬಹಳ ಅರ್ಥವಿದೆ. ಬ್ರಹ್ಮ, ವಿಷ್ಣು, ಮಹೇಶ, ನಂದಿಯಂತೆ ನಾವೀಗ 4 ಒಟ್ಟಿಗೆ ಇರಬೇಕು. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲ. ಅವಾಗ ನೀವ ಇಂದ್ರ ನಾವು ದೇವತೆಗಳು ಏನಂತೀರಿ ಗೌಡ್ರ? ಗುಡ್ ಪಾಯಿಂಟ್. ನಡೆಯಿರಿ, ಒಳಗೆ ಹೋಗೋಣ.